ಪ್ರಿಯೆ ನಿನ್ನ ಕಣ್ಣೊಳಗೆ ಇಡೀ ಬ್ರಹ್ಮಾಂಡವೇ ಕಾಣಿಸುತ್ತದೆ ನೋಡಂತ ನೀವು. ಅವಾಗ ಹೆಣತ್ರಿ ಅಂದ್ರು ಖರೆ ಪ್ರೀತಮ ನಿನ್ನ ಕಣ್ಣಾಗ ಸ್ವರ್ಗ ಕಾಣಗತ್ತ. ಇಬ್ರು ಮಾತಾಡಕತ್ರು ಆ ಕಡೆ ಹೊಂಟಿದತ್ತೆ ಅವ ಹೊಂಟಿದ ಇವ್ ಎಡ್ರು ಮಾತು ಕೇಳಿಸ್ಕೊಂಡ. ಅವ ಏನಂದ್ರಿ ಪುಣ್ಯಾಕ್ತಿದ್ರ 3 ದಿನ ಆಯ್ತು 3 ಎಂಬಳ ಕಳೆದ ಒಟ್ಟ ಸಿಗಂಗಿಲ್ಲ ಎಲ್ಲೇ ಹೋದ್ರ ನೋಡಿ ಹೇಳತ್ತೀವ. ಆ ಬ್ರಹ್ಮಾಂಡದಾಗ ಎಂಬಗಳು 3 ದಿನ ಆಯ್ತು ಕಳೆದವ ಸಿಗದಾಗ್ಯಾವ ಎಲ್ಲರೇ ಕಾಣಿಸ್ಬೋದು ಅಂದ್ರೆ ಇಲ್ಲಿ ಹೇಳಂತೀವ. ಹಿಂಗಾದ್ರೆ ನಮ್ಮ ಹೆಂಗ ಆಗತ್ತೀವ ಆಗಲ್ಲ. ಹೆಂಡತಿಗೆ ಬಾರಿಸಿ ಬಿಡಿಬೇಕಂತಿದಂತ ಪ್ರಿಯೆ ನಿನಗೆ ಗೋಳ ಕುಮಾರ ಕಟ್ಟಿಸ್ಲಿಯ ಏನ ತಾಜ್ ಮಹಲ್ ಕಟ್ಟಿಸ್ಲಿಯ? ಹೆಂಡತಿ ಕೇಳ್ತಾನಂತ್ರಿ ನಿನಗೆ ಗೋಳ ಕುಮಾರ ಕಟ್ಟಿಸ್ಕೊಳ್ಳ್ಯಾ ಏನ ತಾಜ್ ಮಹಲ್ ಕಟ್ಟಿಸ್ಕೊಳ್ಳ್ಯಾ ಏನ ಅರಮನೆ ಕಟ್ಟಿಸತಿ ಅಂತ ಹೆಂಡತಿ ಕೇಳ್ತಿದತ್ತ. ಆಕೆ ಹೆಂಡತಿಗಳು ಪೈಲ ಒಂದು ಸಂದಾಸ ಕಟ್ಟು ಆಮೇಲೆ ಎಲ್ಲ ಕಟ್ಟಾಗುತ್ತೆ. ನಮ್ಮ ಮಕ್ಕಳು ಹೀಗದ ಯಾವ ಪರಿಸ್ಥಿತಿ ನಾವ್ಯಾಕೆ ಪತ್ರ ಬರಲಾರ್ದಂಗೆ ಆಗ್ತೀವಿ. ಆಗ್ಬೇಕ ಬಹಳ ಹೈರಾಣ. ಪುಣ್ಯಾತ್ಮರೇ ಮಹಾಭಾರತದೊಳಗ 18 ಅಕ್ಷಯಣಿ ದಂಡೆಲ್ಲ ಹೋಯ್ತು. ಶ್ರೀಕೃಷ್ಣ ಪರಮಾತ್ಮನ ಪಾದ ಪೂಜೆಯನ್ನ ಮಾಡಿ ಧರ್ಮರಾಜ ಪಟ್ಟಾಗ ಗಾದಿ ಮ್ಯಾಗ ಕುಂಡ್ರಬೇಕಾದ್ರೆ ಕಣ್ಣೊಳಗಿನ ನೀರು ಹಾಕೋದತ್ತಂತ್ರಿ. ಧರ್ಮರಾಜ ಕಣ್ಣೊಳಗಿನ ನೀರು ಹಾಕಿದಂತ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನಲ್ಲೋ ಧರ್ಮ, ನಿನ್ನ ವೈರಿಗಳೆಲ್ಲ ಹೋಗ್ಯಾರ, ಈ ಗಾದಿಗೆ ನೀ ರಾಜ್ಯ ಆಗಮಿದ್ದಿ, ನೀನೇ ಧರ್ಮ ರಾಜ್ಯ ನೀನೇ ಆಳವಿದ್ದಿ, ನಿನಗೆ ಬ್ಯಾಡಾಗಿರ್ತಕ್ಕಂತ ಎಲ್ಲ ವೈರಿಗಳೆಲ್ಲ ಹೊಂಟು ಹೋಗ್ಯಾರೋ, ನಗನಗ್ತ ಇದ್ದುಕೊಂಡು ರಾಜ್ಯ ಆಳ ಬಿಟ್ಟು ಕಣ್ಣೊಳಗಿನ ನೀರು ಹಾಕುವಂತ ಯಾಕೆ ಅಳ್ತಿ ಯಾಕ ಅಂತ ಕೇಳದಂತ ಶ್ರೀಕೃಷ್ಣ ಪರಮಾತ್ಮ ಧರ್ಮದ. ಅವಾಗ ಧರ್ಮರಾಜ ಹೇಳ್ತಾನ, ಏ ಭಗವಂತ ಯಾಕೆ ಕಣ್ಣೊಳಗಿನ ನೀರು ಬರ್ಲತ್ತವ ಅಂತಂದ್ರೆ 18 ಅಕ್ಷಯಣಿ ದಂಡೆಲ್ಲ ರಕ್ತದ ಹೊಳಿ ಹರಿತಪ್ಪ. ಈ ಯುದ್ಧದೊಳಗೆ ಅನೇಕ ಜನಸಂಖ್ಯೆಯನ್ನು ಸತ್ತು ಹೋಯ್ತು, ಆನೆ ಎಂಬರೆಲ್ಲ ಸತ್ತು ಹೋಯ್ತು, ಕುದುರೆಗಳನ್ನ ಸತ್ತು ಹೋಯ್ತು, ಎಲ್ಲ ಜನಗಳನ್ನ ಸತ್ತು ಹೋಯ್ತು. ಆ ರಕ್ತದ ಕವಲಿಯನ್ನ ನೋಡಿ ಪಾಪ ಆಗ್ಯದ ಅಂತ ಹೇಳಿ ನನ್ನ ಕಣ್ಣೊಳಗಿನ ನೀರು ಹೊಂಟವ ಪರಮಾತ್ಮ, ಈ ಪಾಪಕ್ಕೆ ಏನಾದ್ರೂ ಫಲ ಐತೇನಪ್ಪ, ಅದಕ್ಕೆ ನೀನೇ ಕೊಡ್ಬೇಕಂತ ಪರಮಾತ್ಮನ ಪಾದದ ಮೇಲೆ ಕಣ್ಣಿನ ನೀರು ಹಾಕಿ ಧರ್ಮ ಹೇಳ್ತಾನೆ. ಧರ್ಮರಾಜ ಹೇಳ್ತಾನೆ. ಅವಾಗ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಹೇ ಧರ್ಮ, ಅಪಾಯ ಆಗಿದಕ್ಕೊಂದು ಉಪಾಯ ಅಲ್ವ, ಕಣ್ಣೊಳಗಿನ ನೀರು ಹಾಕಬೇಡ. ಪಾಪ ಆಗ್ಯದ ಅಂತಂದ್ರೆ ಅದಕ್ಕೊಂದು ಫಲ ಅದ. ನಿನಗೆ ಪಾಪ ಹೋಗಿ ಪುಣ್ಯ ಬರಬೇಕಾಗಿತ್ತು ಅಂತಂದ್ರ ಯಜ್ಞ ಹೋಮದೊಳಗ ಅನೇಕ ದಾನಗಳ ಇಟ್ಕೋ, ಯಜ್ಞ ಹೋಮ ಮಾಡು, ಯಜ್ಞ ಹೋಮ ಮಾಡು. ಅನೇಕ ವಸ್ತ್ರದಾನ, ಕನ್ಯಾದಾನ, ಸುವರ್ಣ ದಾನ, ಅನೇಕ ದಾನಗಳನ್ನವ ಇದು ಮಾಡ್ಕೊಂತ ಹೋಗಂತವ. ಇದು ಮಾಡಿದೆ ಅಂತಂದ್ರ ನಿನಗ ಪಾಪ ಹೋಗಿ ಪುಣ್ಯ ಬರ್ತದ. ಇದು ಮಾಡಂತಂದ ಧರ್ಮರಾಜ ಅಂತಾನೆ. ಎಷ್ಟು ದಿನ ಮಾಡ್ಲಿಪ್ಪ ಅಂತ ಕೇಳ್ದವ. ಎಷ್ಟು ದಿನ ಮಾಡ್ಲಿ? ನಿನ್ನ ಪಾಪ ಹೋಗಿ ಪುಣ್ಯ ಬರ್ತನ ಮಾಡಂದವ. ಪಾಪ ಹೋಗಿ ಪುಣ್ಯ ಬರ್ತನ ಮಾಡು. ಅವಾಗ ಕೇಳ್ತಾನ, ಪಾಪ ಹೋಗಿ ಪುಣ್ಯ ಬರುತ್ತದ ಅಂತ ನನಗೆ ಹೆಂಗ ಗೊತ್ತಾಗಬೇಕಪ್ಪ ಪರಮಾತ್ಮ, ನನಗೆ ಹೆಂಗ ಗೊತ್ತಾಗ
ಹೇಗಾಗಬೇಕು ಶಿವನೇ ಹೇಳು ಅಂತಂದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡ ನಿನ್ನ ರಾಜ್ಯವಾದ ಒಂದು ಘಂಟಿ ಕಟ್ಟ, ಘಂಟಿಯನ್ನ ಕಟ್ಟ, ನಿನ್ನ ರಾಜ್ಯವಾಡ್ಯದೊಳಗ ಘಂಟಿ ಕಟ್ತೀನಿ, ಪಾಪ ಹೋಗಿ ಪುಣ್ಯ ಬರ್ತದಂದ್ರೆ ಘಂಟಿ ತಾನೇ ಬಾರಿಸ್ತದಂತ ಹೇಳ ಆಯ್ತಪ್ಪ ಅಂತ ಹೇಳಿ ಕರಗಳನ್ನ ಜೋಡಿಸಿ ಪರಮಾತ್ಮನ ಪಾದಿಗೆ ಹೊಂದದ. ಪರಮಾತ್ಮ ತಾನು ಮುಂದೆ ದ್ವಾರಕಕ್ಕೆ ಹೋಗಿಬಿಟ್ಟ. ಅವಾಗ ಧರ್ಮ ರಾಜ್ಯವನ್ನ ಇಲ್ಲಿ ಅನೇಕ ಭಗವಂತ ಹೇಳಿದ ಪ್ರಕಾರದೊಳಗ ಧ್ಯಾನ ಮಾಡಗತ್ತ, ಹೋಮ ಯಜ್ಞ ಮಾಡಗತ್ತ ಖರೆ ಗಂಟಿನೇ ಭಾಸಲೈತ್ರಿ ಒಟ್ಟ. ಯಾಕ ಅನೇಕ ದಿವಸ ಮಾಡಿದಗತ್ತ ಗಂಟಿ ಭಾಸಂಗಿಲ್ಲ ಇತ್ತು. ಧರ್ಮರಾಜನ ಚಿಂತೆ ಆಗಲಗತ್ತು. ಉಂಡು ಬಳಕ ದೇಗುರಿಗೆ ಬರ್ತಂದ್ರೆ ಹೊಟ್ಟಿ ಸರಿಯಾಗಿರ್ತದ, ದೇಗರಿಗೆ ಬರ್ಲಿಲ್ಲ ಅಂತಂದ್ರ ಮನುಷ್ಯ ನೆಮ್ಮದಿ ಇರಲಿಲ್ಲ. ಹಂಗ ಎಲ್ಲಾನು ಮಾಡಿದ್ದ, ಖರೆ ಗಂಟಿ ಮಾತ್ರ ಭಾಸಂಗಿಲ್ಲ ಇತ್ತು. ಹಳ್ಳಿ ಮತ್ತ ಶ್ರೀಕೃಷ್ಣ ಪರಮಾತ್ಮ ಜ್ಞಾಪಿಸಿಕೊಂಡು ಧ್ಯಾನ ಮಾಡ್ತಾನ. ಮತ್ತ ಪರಮಾತ್ಮ ಬಂದ. ಏ ಧರ್ಮ ಮಧ್ಯಾಹ್ನ ನನ್ನ ಕರೆದ ಅಂತ ಕೇಳ. ಅಪ್ಪ ನೀ ಹೇಳಿದ ಪ್ರಕಾರ ವಸ್ತುಗಳ ದಾನಗಳನ್ನ ಮಾಡಕತ್ತಿದ, ಧರ್ಮಾದಿಗಳನ್ನ ಮಾಡಕತ್ತಿದೆಯಪ್ಪ. ಗಂಟಿ ಮಾತ್ರ ಭಾಸಂಗಿಲ್ಲ ಯಾರಂದವ, ಗಂಟಿ ಭಾಸಂಗಿಲ್ಲ ಯಾರಂದ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಜ್ಞಾನ ದೃಷ್ಟಿಯಿಂದ ನೋಡದನಂತ. ಧರ್ಮರಾಜ್ಯದ ರಾಜ್ಯವಾಡ್ಯದೊಳಗೆ ಎಲ್ಲ ಮಹಾತ್ಮರನ್ನ ಸಂತರನ್ನ ಪ್ರಸಾದ ಮಾಡಿ ಎಲ್ಲರೂ ಹೋಗಿರೋ. ಒಬ್ಬ ಋಷಿ ಮಾತ್ರ 108 ವರ್ಷ ಆಗಿತ್ತು ತಪಶ್ಚರಿಗೆ ಕೂತಿದ್ದ. ಅವ ಪ್ರಸಾದ ಮಾಡಿದಿಲ್ಲ ಅಂತ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಒಬ್ಬ ಋಷಿ ಮಾತ್ರ ತಪಶ್ಚರಿಗೆ ಕುಂತಾನಪ್ಪ, ನಿನ್ನ ರಾಜ್ಯವಾಡ್ಯದೊಳಗೆ ಎಲ್ಲರೂ ಪ್ರಸಾದ ಮಾಡ್ಯಾರ. ಆ ಋಷಿಗೆ ತಂದು ಪ್ರಸಾದ ನೀ ಮಾಡಿಸಿದಿ ಅಂತಂದ್ರೆ ಗಂಟಿ ತಾನೇ ಬಾರಿಸ್ತದ, ನಿನ್ನ ಪಾಪ ಹೋಗಿ ಪುಣ್ಯ ಬರ್ತದ ಅಂತ ಹೇಳ. ಅವಾಗ ಆಯ್ತಪ್ಪ ಅಂತ ಹೇಳಿ ತನ್ನ ರಾಜ್ಯವಾಡ್ಯದಿಂದ ರಥಗಳನ್ನ ತಗೊಂಡು ಧರ್ಮರಾಜ ಬಂಗಾರದ ತಾಟಿನೊಳಗ ಅನೇಕ ವಸ್ತ್ರ ದಾನ ಎಲ್ಲವನ್ನ ಇಟ್ಟುಕೊಂಡು ಋಷಿಗೆ ಕರ್ಲಿಕ್ಕೆ ಹೊಂಟಂತ್ರಿ. ಆ ಋಷಿಗಳಿಗೆ ಕರ್ಲಿಕ್ಕೆ ಹೊಂಟ. ಅವಾಗ ಋಷಿಗೆ ಹೋಗಿ ನಮಸ್ಕಾರ ಮಾಡ್ತಾನ. ಅಪ್ಪ, ನಮ್ಮ ಹೋಮ ಯಜ್ಞ ಕಾರ್ಯಕ್ರಮವನ್ನು ತಾವು ಬಂದು ಪ್ರಸಾದ ಮಾಡಬೇಕು ಅಂತ ಅಂದಾಗ ಆ ಋಷಿಗಳು ಹೇಳಿದಂತ, ನೋಡು ನಾ 108 ವರ್ಷ ಆಯ್ತು ನಾ ಉಪವಾಸ ಇದ್ದ, ಇಲ್ಲಿ ತನ ನನ್ನ ಪ್ರಸಾದ ಇಲ್ಲ. ಯಾವ 108 ಹೋಮ ಯಜ್ಞ ಮಾಡ್ತಾನ ಅವನ ಮನೆಗೆ ನನ್ನ ಪ್ರಸಾದದ ಅಂತ ಮಹಾ ಋಷಿ. ಅವಾಗ ಧರ್ಮರಾಜ್ಯ ಅಂದ, ಇದೇ ಮೊದಲಿಂದದಯಪ್ಪ, 108 ಎಲ್ಲಿ ಮಾಡಿ ಇದೇ ಮಾಡತನ ನನ್ನ ದಿಕ್ಕು ತಪ್ಪ್ಯಾರದವ. ಇದು ಒಂದೇ ಮಾಡಕ್ಕೆ ನನ್ನ ದಿಕ್ಕು ತಪ್ಪ್ಯಾದ, 108 ನಾ ಎಲ್ಲಿ ಮಾಡಿ ಅಂತ. ಹಂಗ ನಾ ಬರುವುದಿಲ್ಲ ಅಂತ ಹೊಳ್ಳಿ ಮುಖ ಸಣ್ಣ ಮಾಡಿ ಧರ್ಮರಾಜ ರಾಜ್ಯವಾಡ್ಯಕ್ಕೆ ಬಂದ. ತಮ್ಮ ಅರ್ಜುನ ಭೀಮ ಅವರು ಕೇಳಿದ್ರು ಯಾಕಂತ ಹೋಗಿರ್ತಕ್ಕಂಥ ಪರಿಸ್ಥಿತಿ ಹೇಳ್ದ. ಅವರು ಹೋದ್ರು, ಅವರಿಗೂ ಇದೇ ಹೇಳ್ದ ಋಷಿ. ಕೊನೆದಾಗಿ ಪಾಂಡವರ ತಾಯಿ ಮಡದಿ ಯಾರು ದ್ರೌಪದಿಗೆ ಗೊತ್ತಾಯ್ತು ಸುದ್ದಿ. ಈ ಸುದ್ದಿಯನ್ನ ದ್ರೌಪದಿಗೆ ಗೊತ್ತಾಯ್ತು. ದ್ರೌಪದಿ ಅಂತಾಳ, ಯಾಕ ಮುಖ ಸಣ್ಣ ಮಾಡಿ ಕೂತೀರಿ ಅಂದಾಗ, ಒಬ್ಬ ಋಷಿಗಳಲ್ಲಿ ನಾವು ಹೋಗಿದ್ದೆ, ಆ ಋಷಿ ಬಂದು ಕುಂಡಿದ್ರೆ ಮಾತ್ರ ನಮಗ ಪಾಪ ಹೋಗಿ ಪುಣ್ಯ ಬರ್ತದ. ಖರೆ 108 ಹೋಮ ಯಜ್ಞ ಮಾಡದವರು ನನಗೆ ಮಾತ್ರ ನಾ ಪ್ರಸಾದಕ್ಕೆ ಬರ್ತೀನಿ ಅಂತ ಋಷಿಗಳು ಹೇಳಿರ್ತಾರ. ನಮ್ದು ಇನ್ನ ಮೊದಲಿಂದದ ಹ್ಯಾಂಗ ಮಾಡ್ಬೇಕಂತ ಚಿಂತೆಗೆದಂತ. ಅವಾಗ ದ್ರೌಪದಿ ಹೇಳ್ತಾಳೆ, ಸ್ವಾಮಿ
ನಾ ಹೋಗ್ತೀನಿ ಅಂದಳಕಿ. ಆ ಋಷಿಯನ್ನ ಕರ್ಲಿಕ್ಕೆ ನಾ ಹೋಗ್ತೀನಿ ಅಂತ ದ್ರೌಪದಿ ಅಂತಾಳೆ. ನಾವು ಹೋದ್ರೆ ಬಂದಿಲ್ಲ, ನೀ ಹಂಗ ಹೋಗ್ತಿದ್ದೀವಿ, ನಾ ಹೋಗ್ತೀನಿ ಅಂದಳಕಿ. ಆಯ್ತು ಹೋದಂತ ಹೇಳಿ ಆ ದ್ರೌಪದಿಯನ್ನ ಕಳಿಸ್ತಾ ಇದ್ದಾರೆ. ರಥ ತಂತ್ರದ್ರಂತ್ರಿ. ದ್ರೌಪದಿ ಬರುವಂತ ಸಮಯದೊಳಗ ರಥ ತಗೊಂಡು ಹೋಗಬೇಕಂದಾಗ ದ್ರೌಪದಿ ಅಂದ್ರು ರಥ ತರಬೇಡ ಅಂದಳಕಿ. ರಥನೂ ತರಬೇಡ, ಕಾಲೊಳಗ ತನ್ನ ಚಪ್ಪಲೂ ಇಲ್ಲ, ಖರೆ ಎಲ್ಲ ವಸ್ತುಗಳನ್ನ ತಗೊಂಡು ಋಷಿಯ ಆಶ್ರಮಕ್ಕೆ ದ್ರೌಪದಿ ಬರಗಾಲಿಲೆ ಹೊಂಟಳು. ಬರಗಾಲಿಲೆ ಹೊಂಟಳು. ಋಷಿ ಆಶ್ರಮಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಂತಾಳೆ, ಅಪ್ಪ ಮಹಾತ್ಮರೇ, ನಮ್ಮ ಹೋಮ ಯಜ್ಞಕ್ಕೆ ಬಂದು ತಾವು ಪ್ರಸಾದವನ್ನು ಮಾಡಿ ಹೋಮ ಯಜ್ಞದ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡಾಗ ಋಷಿ ಕೇಳಿದ್ರು, ಎಷ್ಟನೇ ಹೋಮ ಯಜ್ಞದ ತಾಯಿ ಅಂತ ಕೇಳಿದಾಗ ಇದು ಮೊದಲಿಂದ ಕೇಳಿದ್ರೆ ಎಷ್ಟನೇ ನನ್ನ ಹೋಮ ಯಜ್ಞ? ನನ್ನ ಹೋಮ ಯಜ್ಞ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ಅನ್ನೋದ್ರಿಗೆ, ನಿಮಗೆ ಎಷ್ಟು ಬೇಕು ಹೋಮ ಯಜ್ಞ ಅಂತ ಕೇಳಲಿಕ್ಕೆ ದ್ರೌಪದಿ. ಅವಾಗ ಋಷಿಗಳಂದ್ರು, ಹಿನೈಗೆ ನಿನ್ನ ಗಂಡ ಬಂದು ಕಿಸಿದ್ರೆ ಮೊದಲೇನದ ಅಂತ ಹೇಳಿ ನೀ ಎಷ್ಟು ಬೇಕ ಅಷ್ಟು ಕೊಡ್ತೀನಿ ಅಂತ ನೀ ಹೇಳ್ತೀನಿ ದ್ರೌಪದಿ, ಇದು ಹ್ಯಾಂಗ ಸತ್ಯ ಅಂತ ಋಷಿಗಳು ಕೇಳ್ತಾರ ದ್ರೌಪದಿಗೆ. ಅವಾಗ ದ್ರೌಪದಿ ಅಂತಳ, ಮಹಾತ್ಮರೇ, ಯಾವಾಗ ಭಗವಂತನ ಮಂದಿರಕ್ಕ ಮಹಾತ್ಮರ ದರ್ಶನಕ್ಕ ಮಹಾತ್ಮರ ಆಹ್ವಾನ ಮಾಡಿಕೊಂಡು ಬರಬೇಕಾದ್ರೆ ಬರೆಗಾಲಿಯಲ್ಲಿ ಬಂದ್ರ ಒಂದು ಹೆಜ್ಜೆಯನ್ನ ಒಂದು ಹೋಮ ಯಜ್ಞದ ಕಿಮ್ಮತ್ತ ಅದ ಅಂತ ಶಾಸ್ತ್ರವೇದ ಗೀತಾ ಹೇಳ್ತದ. ಹಂಗ ನಾ ಅಲ್ಲಿ ಹಿಡಿದು ಇಲ್ಲಿ ತನ ನಡ್ಕೋತ ಬಂದೀನಿ ಅಂತಂದ್ರೆ ಎಷ್ಟು ಹೋಮ ಯಜ್ಞ ಆಗಿರ್ಬೇಕಪ್ಪ ಅಂತ ಕೇಳೋದು. ಎಷ್ಟು ಹೋಮ ಯಜ್ಞ ಆಗಿರ್ಬೇಕು ಅಂದ ಬಳಕ ತಪಶ್ಚರ್ಯದೊಳಗ ಪುತ್ತ ಮಹಾ ಋಷಿಯನ್ನ ಚಟ್ಟನೆ ಎದ್ದು ಆ ಹೋಮ ಯಜ್ಞಕ್ಕೆ ಬರ್ತಾನೆ. ಹೋಮ ಯಜ್ಞಕ್ಕೆ ಬಂದು ಪಾಂಡವರ ರಾಜ್ಯವಾಡ್ಯದೊಳಗ ತಾವು ಪ್ರಸಾದ ಮಾಡಿದ್ರ ಶ್ರೀಕೃಷ್ಣ ಕಟ್ಟಿರ್ತಕ್ಕಂತ ಘಂಟಿಯನ್ನ ಢಣ 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 ಅಂತ ಬಡ್ಲಿಕತ್ತು ನೋಡಿ. ಶ್ರೀಕೃಷ್ಣ ಪರಮಾತ್ಮ ಕಟ್ಟಿದ ಘಂಟಿ ಢಣ 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 ಅಂತ ಬಡ್ಲಿಕತ್ತು. ಯಾಕೆ ಈ ಮಾತು ನಿಮಗೆ ಹೇಳಬೇಕಾಗಿತ್ತು ಅಂತಂದ್ರೆ, ನಾವು ಭಗವಂತನಿಗಾಗಿ ನಾವು ದುಃಖ ಮಾಡೋರಲ್ಲ ತಾಯಿ, ಭಗವಂತನಿಗಾಗಿ ದುಃಖ ಮಾಡಲ್ಲ. ಸತ್ಯ ಯಾವದ ನಿತ್ಯ ಯಾವದ ನಾವನ್ನ ವಿಚಾರ ಮಾಡೋರಲ್ಲ. ಬಸವಣ್ಣನವರು 12ನೇ ಶತಮಾನದೊಳಗ ವಚನವನ್ನು ಬರೆದವರು, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನು ಮುಂದು ಅನ್ಯರನ್ನ ಹೊಗಳುವ ಏನಂತ ಕಾಣಿಯೋ ಕುಂದಿಗಳಲ್ಲಿ ಅಂತ ರಾಮನಾಥ ಅಂತ ಮಹಾತ್ಮರು ಬರೆದ್ರು. ಬಸವಣ್ಣನವರು ಕೂಡ ಅನೇಕ ಬರೆದ್ರು. ನೋಡ್ರಿ ಇವ್ರು ಹೆಂಗ್ ಹೇಳ್ತಾರ, ನಾವು ಹುಟ್ಟಿ ಭೂಮಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಭಗವಂತ ನಮಗಾಗಿ ಎಷ್ಟು ದಾನ ಮಾಡಿ ತೆಗೆದಿಟ್ಟನ್ರಿ. ಪಂಚಮಹಾಭೂತದ ಶರೀರ ಪಟ್ಟಣ ನಾವಿಷ್ಟೆಲ್ಲ ಈ ಅಪ್ಪನ ಮಂದಿರದೊಳಗ ಕೂಡಿದೆವು. ಒಬ್ಬರನ್ನು ಒಬ್ರು ಇದ್ದೇವನು ಇಲ್ಲ. ಇಷ್ಟು ಎಲ್ಲ ಭಕ್ತರು ಕೂಡಿದ್ರು ಕೂಡ ಭಗವಂತನಲ್ಲಿ ಅಂತ ನಕಶ ಚಿತ್ರವನ್ನು ಕೈಯೊಳಗೆ ಇದ್ದಿರಬೇಕು ಪುಣ್ಯಾತ್ಮರೇ. ಒಬ್ಬರಂಗ ಒಬ್ಬರಿಗೆ ಮಾಡಿಟ್ಟಿಲ್ಲ, ಒಂದಿಷ್ಟು ಫರಕ್ ಫರಕ್ ಮಾಡಿಟ್ಟಾನ. ಖರೆ ನಾವು ಮೂಗು ಮಾಡದವನಿಗೆ ನಾವು ನೋಡಲಾಗಿದ್ದೇವೆ, ಖರೆ ಮೂಗನಾಥ ಮಾಡೋವನಿಗೆ ಮೂಗು ವರ್ಣನ ಮಾಡಲಿದ್ದೇವೆ. ನಾವು ಮೂಗು ಮಾಡಿದವನಿಗೆ ನಾವು ವಿಚಾರ ಮಾಡಿ ನೋಡಲಾಗಿದ್ದೇವೆ, ಕಿಮ್ಮತ್ತು ಕೊಟ್ಟಿಲ್ಲ. ಮೂಗನಾಥ ಮಾಡಿದವನು ವರ್ಣನ ಮಾಡಗತ್ತಿದ್ದೆವು, ಎಷ್ಟು ಚಂದ ಮಾಡ್ಯಾನ, ಎಷ್ಟು ಸುಂದರ ಮಾಡ್ಯಾನ ಅಂತ ಹೇಳಿ. ಖರೆ ಮೂಗು ಮಾಡಿದವನಿಗೆ ನೋಡಿಲ್ಲ. ನಾವು ಹುಟ್ಟು ಬರೋಕ್ಕಿಂತ ಪೂರ್ವದಲ್ಲಿ ಗಾಳಿ ಕೊಟ್ಟಾನ, ಅನ್ನ ಕೊಟ್ಟಾನ, ನೀರು ಕೊಟ್ಟಾನ. ಈ ಗಾಳಿ ಕಿಮ್ಮತ್ತು ಇಲ್ಲಿ ಗೊತ್ತಾಗಲ್ರಿ ನಮಗ. ಈ ಗಾಳಿ ಕಿಮ್ಮತ್ತು ಎಲ್ಲಿ ಗೊತ್ತಾಗ್ತದ?
ಸೋಲಾಪುರ ಅಶ್ವಿನಿ ದವಾಖಾನೆ ಗೊತ್ತಾಗ್ತದೆ ಇದ್ರ ಕಿಮ್ಮತ್ ಎಷ್ಟದ ಎಸಿ ಒಳಗ ಹಾಕಿರಲ್ಲ ಗಾಳಿ ಕಿಮ್ಮತ್ ಎಷ್ಟದ ಅನ್ನೋದ ದವಾಖಾನೆ ಫೋನ್ ಆಗ್ತದೆ. ಇಲ್ಲಿ ಖರೆ ಕಿಮ್ಮತ್ ಇಲ್ಲ ಮಗ ಗಾಳಿ ಖರೆ. ಹಗಲು ರಾತ್ರಿ ಭಗವಂತ ತನ್ನ ಪಂಚ ನಮ್ಮ ಮಾಭೂತದ ಶರೀರಕ್ಕ ಅನೇಕವನ್ನ ತಯಾರು ಮಾಡಿ ಕೊಟ್ಟು ಈ ಮನುಷ್ಯನಿಗೆ ಭೂಮಿಗೆ ಕಳೆಯನಂತಂದ್ರ ಅವನಿಗಾಗಿ ನಾವೇನು ಮಾಡಬೇಕು? ಒಂದಿಷ್ಟು ವಿಚಾರ ಮಾಡಬೇಕು ತಾಯಿ, ವಿಚಾರ ಮಾಡಬೇಕು. ಅವನಿಗಾಗಿ ನಾವು ದುಃಖ ಮಾಡೋರಲ್ಲ. ಯಾವಾದ್ರೆ ಹೆಣದ ಮುಂದೆ ನಿಂತು ನೋಡಿ ದುಃಖ ಮಾಡಿ ಹೇಳ್ತೇವೆ. ದೇವರ ಸಲುವಾಗಿ ದುಃಖ ಮಾಡೋರಲ್ಲ ನಾವು, ದೇವರ ಸಲುವಾಗಿ ದುಃಖ ಮಾಡೋರಲ್ಲ. ಇದೇ ಯಾರು ನಿಮ್ಮ ಮಹಾರಾಷ್ಟ್ರದೊಳಗ ಸಂತ ಸಗುಬಾಯಿ ಅಂತ ಆಗಿ ಹೋದಳು. ಸಂತ ಸಗುಬಾಯಿಯನ್ನ ಆಗಿ ಹೋದಳು. ಪಾಂಡುರಂಗನ ಮ್ಯಾಲ ಹಗಲ ഇരുಳು ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಿಳು ತಾಯಿ ಸಗುಬಾಯಿ. ಹಗಲು ರಾತ್ರಿ ಪರಮಾತ್ಮನ ಧ್ಯಾನ ಮಾಡ್ತಿಳು. ಪಾಂಡುರಂಗನ ಮುಂದೆ ಹೋಗಿ ಮೂರ್ತಿಯನ್ನ ನೋಡಿ ಅವನ ಮುಂದೆ ಹೋಗಿ ಕಣ್ಣಾನ ನೀರು ತೆಗಿತಿಳು. ಹೇ ಭಗವಂತ, ನನಗಾಗಿ ಇಟ್ಟೆಲ್ಲ ಈ ಶರೀರ ಕೊಟ್ಟಿ, ನನಗಾಗಿ ಎಲ್ಲ ಕೊಟ್ಟಿಪ್ಪ, ನಾ ಏನು ಕೊಡಬೇಕು ಅಂತ ಕಣ್ಣನ್ನು ನೀರು ತೆಗಿತಿಳಂತ್ರಿ ಸಕುಬಾಯಿ. ಅವಾಗ ಸಕುಬಾಯಿಗೆ ತಾಯಿ ತಂದೆಯನ್ನ ವಿಚಾರ ಮಾಡಿ ದೊಡ್ಡಕ್ಕೆ ಆದ ಬಳಿಕ ಗಂಡನ ಮನೆಗೆ ಮಾಡಿ ಕೊಡಬೇಕಂತ ವಿಚಾರ ಇಟ್ಟುಕೊಂಡ್ರು ಸಕುಬಾಯಿಗೆ. ಸಕುಬಾಯಿಗೆ ಅಂದ ಗಂಡನ ಮನೆಗೆ ಮಾಡಿ ಕೊಡ್ಬೇಕಂತ ವಿಚಾರ ಇಟ್ಟುಕೊಂಡಾಗ ತಾಯಿ ತಂದೆ ಕೇಳ್ತಾರಂತ ಸಕುಬಾಯಿಗೆ, ಅಮ್ಮ ಇನ್ನ ಗಂಡನ ಮನೆಗೆ ಹೋಗ್ತಿದೀಯಮ್ಮ, ಏನು ಬೇಡ್ತಿ ಬೇಡ ಅಂದರು. ನಿನಗೆ ಏನು ಬೇಕು ಬೇಡು, ಬೆಳ್ಳಿ ಬೇಡು, ಬಂಗಾರ ಬೇಡು, ಬೋರ್ಮಲ್ ಬೇಕೇನ ಬೇಡು, ಲಾಕಿಟ್ ಬೇಡು, ಗುಂಡಿನ ಸರ ಬೇಡು ಮಗಳೇ, ನಾನು ನಿನಗೆ ಮಾಡಿಸಿ ಕೊಡ್ತೀನಿ ತಾಯಿ. ಇನ್ನ ಈ ಮನಿ ನೀಯನ್ನ ಬಿಟ್ಟು ನಿನ್ನ ಗಂಡನ ಮನೆಗೆ ಹೋಗ್ತೀಯಮ್ಮ, ನೀ ಏನು ಬೇಡ್ತಿ ಬೇಡ ಅಂತ ತಾಯಿ ತಂದೆಯರನ್ನ ಸಗುಬಾಯಿಗೆ ಹೇಳ್ತಾರೆ. ಪುಣ್ಯಾತ್ಮರೇ ಹೇಳ್ತಾರೆ. ಮೈ ತುಂಬ ಬಂಗಾರ ಹಾಕೊಂಡೇವ ಅಂತಂದ್ರೆ ಹೆಣ್ಣು ಮಗಳು ಸುಂದರ ಕಾಣಲೇವ. ಲಕ್ಷ್ಯ ಹೇಳ್ರಿ, ಹಣಿ ಮ್ಯಾಲ ಒಂದು ಕುಂಕುಮ ತಿಲಕ ಇತ್ತಂತಂದ್ರೆ ನಿಮ್ಮಂತ ಸುಂದರ ಯಾರು ಇಲ್ಲ ಜಗತ್ತದೊಳಗ. ಅಪ್ಪಗಳು ಹೇಳಿದ್ರು ಅದೇ ನಿನ್ನಿನ ದಿವಸ ನೀವೆಲ್ಲ ಕೇಳಿರಿ. ಮೈ ತುಂಬ ಆಭರಣ ಹಾಕೊಂಡ್ರು ಕೂಡ ಹೆಣ್ಣು ಮಗಳು ಸುಂದರ ಕಾಣಲ್ಲ. ಒಂದು ಕುಂಕುಮ ತಿಲಕನ್ನ ನಿಮ್ಮ ಹಣಿ ಮ್ಯಾಲ ಇತ್ತು ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮಿಯನ್ನ ನೀವೇ ಕಾಣಿಸ್ಬಿಡ್ತೀವಿ. ಹಾಗೆ ಸಗುಬಾಯಿಗೆ ಅಂದ ತಾಯಿ ತಂದೆ ಹೇಳ್ತಾರ, ಮಗಳೇ ಏನು ಬೇಡ್ತಿ ಬೇಡ, ಬೇಡಿ ಬೇಡು, ಬಂಗಾರ ಬೇಡು, ಏನು ಆಭರಣ ಬೇಡ್ತಿ ಬೇಡ ಮಗಳೇ ಬೇಡಂತಾರ. ಖರೆ ಸಗುಬಾಯಿ ಕಣ್ಣೊಳಗಿನ ನೀರು ಹಾಕ್ತಾಳ. ಗಂಡನ ಮನೆಗೆ ಹೋಗೋ ಮತ್ತಿನೊಳಗ, ಗಂಡನ ಮನೆಗೆ ಹೋಗೋ ಮತ್ತಿನೊಳಗ ಕಣ್ಣಾನ ನೀರು ಹಾಕ್ತಾಳ. ನಿಮಗ ತಾಯಿದರೆ ತವರು ಮನೆಯಿಂದ ಗಂಡನ ಮನೆಗೆ ಕಳುವು ಮತ್ತಿನೊಳಗೆ ನಿಮ್ಮ ಕಾಲು ತೊಳಿತಾರೆ. ತೊಳಿತಾರ? ಯಾಕೆ ತೊಳಿತಾರ? ಯಾಕೆ ತೊಳಿತಾರೆ? ಅಮ್ಮ ಇಲ್ಲಿಯ ತನಕ ತಾಯಿ ತಂದಿ ಕೈ ಒಳಗೆ ನೀನು ಉಂಡು ತಿಂದು ಬೆಳೆದೆ ಮಗಳೇ. ನೀನು ಬೇಡಿದವನ್ನ ನಾನು ತಂದು ಕೊಟ್ಟೆ ಅಮ್ಮ. ನೀನು ಇಲ್ಲಿಯ ತನಕ ನಮಗ ಅಂದರು ಚಂದ, ಆಡಿದ್ರು ಚಂದ, ಬೈದರು ಚಂದ, ಹೊಳ್ಳಿ ಒಂದು ಏಟ ನನಗ ಹುಡುಗರು ಚಂದ ಮಗಳೇ. ಖರೆ ಇನ್ನ ಮುಂದೆ ನೀನು ಇನ್ನೊಬ್ಬರ ಮನೆಗೆ ನೀನು ಹೊಂಟಿಯವ್ವ, ನೀ ಹೊಂಟಿ. ಇನ್ನು ಮುಂದೆ ನೀನು ಇನ್ನೊಬ್ಬರ ಮನೆಗೆ ಹೊಂಟಿ ಮಗಳೇ.
ನಮ್ಮ ಮನೆಯಿಂದ ನಿನಗೆ ಎರವಾಗ್ತದ ಮಗಳೇ. ಏನೋ ಒಂದಿಷ್ಟು ನಿನ್ನ ಪೂರ್ವ ಜನ್ಮದ ಪುಣ್ಯ ಇತ್ತು ಅಂತಂದ್ರೆ ಪತಿನಾಥ ನಿನಗ ಒಳ್ಳೆಯ ಭೇಟಿ ಆಗ್ತಾನ ಮಗಳೇ. ನಿನ್ನ ಹಣಿಬಾರಂತೂ ನಾವು ನೋಡಿಲ್ಲ, ನಿನ್ನ ಹಣಿಬಾರ ನಾವು ನೋಡಿಲ್ಲ ಮಗಳೇ. ಇನ್ನ ನೀನು ಗಂಡನ ಮನೆಗೆ ಹೊಂಟಿದೀಯವಾ, ಇಲ್ಲಿಯ ತನಕ ನೀ ಏನು ಮಾಡಿದ್ರು ಕೂಡ ನಮಗೆ ಆನಂದ ಚಂದ ಇತ್ತು. ಇನ್ನು ಮುಂದೆ ಈ ಕಾಲನ್ನ ತೊಳೆದು ನಾ ಸ್ವಚ್ಛ ಮಾಡಿ ಅನ್ನ ಕಲಿಸ್ತಾ ಇದ್ದೇವೆ. ಒಳ್ಳೆಯನ್ನ ನಿನ್ನ ಗಂಡನ ಮನೆ ಒಳಗ ನಡೆದು ಈ ಕಾಲಿನಿಂದ ನಡೆದು ಒಳ್ಳೆ ಹೆಸರು ತಗೊಂಡ ಬಾ ಮಗಳೇ.